ಸಣ್ಣ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ವಿತ್ 3 ಸ್ಟೂಡೆಂಟ್ ವಿ ಸ್ಟಾರ್ಟ್ ವಿತ್ 1 ಸರ್ವೆಂಟ್ ಆ್ಯಂಡ್ 1 ಟೀಚರ್ ವಿ ಸ್ಟಾರ್ಟೆಡ್ ಸ್ಕೂಲ್. ಈಗ ಸ್ಟ್ರೆಂತ್ ಇಸ್ 3,500 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಮೈ ಸ್ಕೂಲ್. Siddharth Matanadi, about 200 students are Kudru. Check, I help them there. Deformity the Hudugurge, I help them. Yarga idila free education kottidini. Out of my own pension, I give. I get about 84,000 rupees pension. I spend everything for those children only. School time support ಯಾರ್ದು ಸಪೋರ್ಟ್ ಇಲ್ಲ, ನಂದು ನನ್ನ ಗಂಡಂದು. ಎಂಬತ್ತರ ಹರೆಯದಲ್ಲೂ ಸಮಾಜ ಸೇವೆಯ ದೀಪ ಆರದಂತೆ ಬೆಳಗಿಸುತ್ತಿರುವ ಅಪರೂಪದ ವ್ಯಕ್ತಿತ್ವ ಇಂದಿರಾ ಪ್ರಸಾದ್. ನರ್ಸ್ ಆಗಿ ಸಾವಿರಾರು ರೋಗಿಗಳ ಸೇವೆ ಮಾಡಿದ ಅವರು ನಿವೃತ್ತಿಯ ನಂತರವೂ ಶಿಕ್ಷಣ ಮತ್ತು ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಅನಾಥಾಶ್ರಮಗಳಿಗೆ ನೆರವು, ಅಂಧ ಶಾಲೆಗಳಿಗೆ ದೇಣಿಗೆ ನೀಡುವ ಮೂಲಕ ಅನೇಕರ ಬದುಕಿಗೆ ಆಶಾಕಿರಣವಾಗಿದ್ದಾರೆ. ಮದರ್ಸ್ ಡೇ ವಿಶೇಷವಾಗಿ ನೂರಾರು ಮಕ್ಕಳಿಗೆ ತಾಯಿಯಂತಾಗಿರುವ ಈ ಮಹನೀಯರ ಸೇವಾ ಬದುಕಿನ ಕುರಿತು ವಿಶೇಷ ವರದಿ ಇಲ್ಲಿದೆ. ನನ್ನ ಹೆಸರು ಇಂದಿರಾ ಪ್ರಸಾದ್. ನನ್ನ ಗಂಡನ ಹೆಸರು KA ಪ್ರಸಾದ್. ಫಸ್ಟ್ ನಾನು ನರ್ಸ್ ಇದ್ದೆ. ನಾನು KMC ಅಲ್ಲಿ ಕೆಲಸ ಮಾಡ್ತಿದ್ದೆ. ಆಸ್ ಅ OT ಸ್ಟಾಫ್ ಐ ವರ್ಕ್ಡ್. ದೆನ್ ಐ ವರ್ಕ್ ಇನ್ ನಿಮ್ಯಾನ್ಸ್ನಲ್ಲಿ ವರ್ಕ್ ಮಾಡಿದ್ದೆ. ಅಲ್ಲಿಂದ ಅಗೈನ್ ಐ ಕೇಮ್ ಬ್ಯಾಕ್. ನಾವು ಒಳಗೆ ಬಂದು ಮೆಂಟಲ್ ಹಾಸ್ಪಿಟಲ್ ಧಾರವಾಡನಾಗ ವರ್ಕ್ ಮಾಡಿದ್ದೆ. ಆಫ್ಟರ್ ಮೈ ರಿಟೈರ್ಮೆಂಟ್ ನನ್ನ ಗಂಡ ಇದು ಟೀಚರ್ ಇದ್ರು. ಐ ವಾಸ್ ಅಟ್ ದ ಬ್ಯಾಕ್ ಆಫ್ ಹಿಮ್. ಅಂದರೆ ಯಾರಿಗೆ ಬೇಡ, ನಾವಿಬ್ಬರ ಮಾಡೋಣ ಅಂತ ಹೇಳಿ. ಬೀಯಿಂಗ್ ಅ ನರ್ಸ್ ಆಲ್ಸೋ ಐ ಯೂಸ್ ಟು ಹೆಲ್ಪ್ ಮೈ ಹಸ್ಬೆಂಡ್. ಸಣ್ಣ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ವಿತ್ 3 ಸ್ಟೂಡೆಂಟ್ ವಿ ಸ್ಟಾರ್ಟ್ ವಿತ್ 1 ಸರ್ವೆಂಟ್ ಆ್ಯಂಡ್ 1 ಟೀಚರ್ ವಿ ಸ್ಟಾರ್ಟೆಡ್ ಸ್ಕೂಲ್. ಈಗ ಸ್ಟ್ರೆಂತ್ ಇಸ್ 3,500 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಮೈ ಸ್ಕೂಲ್. Siddharth Matanadi, about 200 students are Kudru. Check, I help them there. Deformity the Hudugurge, I help them. ಯಾರಿಗೆ ಇದಿಲ್ಲ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ. ಔಟ್ ಆಫ್ ಮೈ ಓನ್ ಪೆನ್ಷನ್ ಐ ಗಿವ್. ಐ ಗೆಟ್ ಅಬೌಟ್ 84,000 rupees ಪೆನ್ಷನ್. ಐ ಸ್ಪೆಂಡ್ ಎವ್ರಿಥಿಂಗ್ ಫಾರ್ ದೋಸ್ ಚಿಲ್ಡ್ರನ್ ಓನ್ಲಿ. ಎಷ್ಟು ಈಗ ನನಗೆ ಲೆಕ್ಕ ಇಲ್ಲ. ನಾ ಸಿಕ್ಕಾಗಿನೆಲ್ಲ ನನಗೆ ಲೆಕ್ಕ ಇಲ್ಲ ಎಷ್ಟು ಮಂದಿಗೆ ಅವರು ಇದು ಫ್ರೀ ಎಜುಕೇಶನ್ ಕೊಡ್ತಾರಂತ ಗೊತ್ತಿಲ್ಲ ನನಗೆ. ಎಷ್ಟು ಬೇಡಮ್ಮ? 230 ಮೆಂಬರ್ಸ್ಗೆ ನನ್ನ ಹೆಸರಿನಾಗಿಂದ ವಿ ಆರ್ ಗಿವಿಂಗ್ ಇದು ಫ್ರೀ ಎಜುಕೇಶನ್ ಕೊಡಾಕತ್ತೀನಿ. ತೆಗಿಬೇಕಂತ ಹೇಳಿದ್ರೆ ಮೈ ಹಸ್ಬೆಂಡ್ ಟೀಚರ್ ಈಸ್ ವರ್ಕಿಂಗ್ ಇನ್ ಸೆಂಟ್ರಲ್ ಸ್ಕೂಲ್. ಮೈ ಸ್ಕೂಲ್ he was a director in all India level CBSE. ಕಡೆಗೆ ಆಮೇಲೆ ಮಕ್ಕಳು ದೊಡ್ಡವರಾಗಬೇಕಾದ್ರೆ ಐ ಕುಡ್ಂಟ್ ಮ್ಯಾನೇಜ್ ಮಕ್ಕಳಿಗೆ. ಯಾಕಂದ್ರೆ ಡ್ಯೂಟಿ ನರ್ಸ್ ಅಂದ್ರೆ ಗೊತ್ತಿದೆ. ನರ್ಸ್ ಅಂದರೆ ಗೊತ್ತಿದೆ. ನಾ ಏನು BSc ನರ್ಸಿಂಗ್ ಏನಿಲ್ಲ, ಡಿಪ್ಲೊಮಾ ನರ್ಸಿಂಗ್. ನಾನು ಐ ವಾಸ್ ವರ್ಕಿಂಗ್ ಆಸ್ ಅ OT ಸ್ಟಾಫ್. ಅಂದರೆ 24 hours ಅಲ್ಲಿ ಡ್ಯೂಟಿ ಅಂತ ಹೇಳಿದರೆ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ಬೇಕಾದ್ರೆ ಈಗ ಸ್ವಲ್ಪ ಕಷ್ಟ ಆಯ್ತು. ನಮ್ಮ ಹಸ್ಬೆಂಡ್ಗಂದೆ ನೀವು ವಾಪಸ್ ಬಂದುಬಿಡ್ರಿ ಅಂತೇಳಿ. ವಿ ಆಸ್ಟ್ ಫಾರ್ ಹುಬ್ಳಿ ಸೆಂಟರ್, ಕೊಡೋದಿಲ್ಲ ಅಂದ್ರೆ ಅವರು. ಸೊ ರಿಸೈನ್ ಮಾಡಿ ಬಾ ಅಂತ ಹೇಳಿದ್ದೆ ನಾನು ಅವರಿಗೆ. ಅವ್ರು ಸ್ಕೂಲ್ ತೆಗಿಯೋಣ, ಸಣ್ಣ ಸ್ಕೂಲ್ ತೆಗಿಯೋಣ ಅಂತ ಒಂದು ಸಣ್ಣ ರೂಮ್ನಲ್ಲಿ ವಿ ಸ್ಟಾರ್ಟೆಡ್. 3 ರೂಮ್ಸ್ನಲ್ಲಿ ಒಂದು ವಿ ಸ್ಟಾರ್ಟೆಡ್ ಸ್ಕೂಲ್, ಸೇಂಟ್ ಆಂಟನೀಸ್ ಪಬ್ಲಿಕ್ ಸ್ಕೂಲ್ ಅಂತೇಳಿ. ನೋಡಿದೇನು ಸ್ಕೂಲ್ ನಮ್ಮದು? ಯಾರ್ದು ಸಪೋರ್ಟ್ ಇಲ್ಲ, ನಂದು ನನ್ನ ಗಂಡಂದು. With my pension, I used to pay the salary for this. ಅದು ಒಬ್ಬರೇ ಇದ್ರು.
Only one servant is to be there, one teacher is to be there. My sister was BA B.Ed. She resigned a government school and she came and joined with me. ಎಲ್ಲರೂ ಆ ಟೈಮ್ನಂಡ 1960 ಮೀರಾ ನಾಯ್ಕ್. ಶಿ ಕೇಮ್ ಅಂಡ್ ಜಾಯಿನ್ ವಿತ್ ಮೀ. ವಿ ಪೇಡ್ ಭಾಳ ಇಲ್ಲ ಅವಾಗ, ಆ ಕಾಲಕ್ಕೆಲ್ಲ ಇನ್ 70s 75 76 ನಲ್ಲಿ ವಿ ಯೂಸ್ ಟು ಪೇ 300 200 ಫಾರ್ ದ ಟೀಚರ್ಸ್. 99% we have given free education. Fees was very less that time. Fees, the lowest fees ಇಡೀ ಕರ್ನಾಟಕದಲ್ಲಿ ನಮ್ಮ ಸ್ಕೂಲ್. ಅಂಡ್ ಟುಡೇ 99 ಅಲ್ಲ 100% ರಿಸಲ್ಟ್ ಆಗಿದೆ. ಟಾಪರ್ಸ್ ಎಲ್ಲ 95 96, ದ ಲೋವೆಸ್ಟ್ ಇಸ್ 78 79. ಎಲ್ಲ ದೊಡ್ಡ ದೊಡ್ಡ ಹುಡುಗರೆಲ್ಲ, ಇದು ಸರ್ವೆಂಟ್ ಹುಡುಗರು, ಡ್ರೈವರ್ ಹುಡುಗರು ಅಂಥವ್ರಿಗೆಲ್ಲ ನಾವು ಅಟ್ಲೀಸ್ಟ್ ಒಂದು 10-15 ಮೆಂಬರ್ಸ್ ನಾವು ಕೊಟ್ಟಿವಿ ಎಜುಕೇಶನ್. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಅವೆಲ್ಲ ನನಗೆ ಪ್ರೌಡ್ ಮಾಡಿದ್ವು. 78 79 75 ಹಿಂಗೆ ತೊಗೊಂಡಾರ ಹುಡುಗರು, ನಾಟ್ 55 52 53 ಇಲ್ಲ. ಅವ್ರ ಎಲ್ಲಿ ವೀಕ್ನೆಸ್ ಇದೆ ಐ ಗಿವಿನ್ ದಮ್ ಟ್ಯೂಷನ್ ಆಲ್ಸೋ. ಇದು ಎಕ್ಸ್ಪೋಸ್ ಮಾಡೋದು ಯಾಕೆ ಅಂತೇನ, ಐ ಡಿಡ್ ಇಟ್ ವಿತ್ ಮೈ ಓನ್ ಹಾರ್ಟ್. ಇದೆಲ್ಲ ನನಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಬಾಬಾ. ಮಕ್ಕಳಿಗೆ ನೋಡ್ತಿದ್ದೆ ನಾನು, ಅವರು ಸ್ಕೂಲ್ಗೆ ಹೋಗ್ತಿದ್ದೆ, ವೆಲ್ಫೇರ್ಸ್ ನೋಡ್ತಿದ್ದೆ ಮಕ್ಕಳದು. ಮನೆಗೆ ಬಂದು ಎಷ್ಟೋ ಹೊತ್ತಿರಲಿ ಏನಾದ್ರೂ ಪ್ರಿಪೇರ್ ಮಾಡಿ ಫ್ರಿಜ್ನಾಗ ಇಡ್ತಿದ್ದೆ, ಹುಡುಗರಿಗೂ ಊಟ ಮಾಡಂತಿದ್ದೆ. ಮೈ ಚಿಲ್ಡ್ರನ್ ವೇರ್ ವೆರಿ ಗುಡ್. ಅವ್ರಂತ ನಾಟಿ ಹುಡುಗರು ಇದ್ದಿಲ್ಲ, ವೆರಿ ಕ್ಲೆವರ್ ಇದ್ರು. ನನ್ನ ದೊಡ್ಡ ಮಗಳು ಡಾಕ್ಟರ್, ನನ್ನ ಎರಡನೇದು ಇಂಜಿನಿಯರಿಂಗ್. ದೇ ಯೂಸ್ ಟು ಕಮ್ ಅಂಡ್ ಈಟ್ ಅಂತ. ಅವರು ಮನೆ ಬಿಟ್ಟೆಲ್ಲಿ ಹೋಗ್ತಿದ್ದಿಲ್ಲ, ಅಲ್ಲಿ ಇಲ್ಲಿ ಹೋಗ್ತಿಲ್ಲ. ಯಾವಾಗ ನಾನು ಡ್ಯೂಟಿ ಬಂದು ನೋಡಿದ್ರೆ ಓದ್ಕೊಂಡು ಕುಂದಿರ್ತಿದ್ರು. ಐ ವಾಸ್ ವೆರಿ ಸ್ಟ್ರಿಕ್ಟ್ ವಿತ್ ಮೈ ಚಿಲ್ಡ್ರನ್, ಈವನ್ ಮೈ ಸನ್. ಅವಳೆಲ್ಲ ನಾನಂತ ಎಲ್ಲಿ ಹೋಗೋದಿಲ್ಲ, ಕದ ಮುಚ್ಕೊಂಡು ಒಳಗಿರ್ಬೇಕು ಹುಡುಗರು. ಎಲ್ಲರ ಹುಡುಗರು ಎಲ್ಲ ಹೋಗ್ತಾರೆ, ಈಗ ಅಲ್ಲಿ ಇಲ್ಲಿ ಹೋಗ್ತಾರ, ಅಲ್ಲಿ ಹೋಗ್ತಿದ್ದಿಲ್ಲ ನನ್ನ ಮಕ್ಕಳು. ದೇ ಆರ್ ವೆರಿ ಒಬೀಡಿಯಂಟ್ ಟು ಮೀ, ಆಲ್ ಮೈ 3 ಚಿಲ್ಡ್ರನ್. ಎರಡು ಹೆಣ್ಣು ಒಂದು ಗಂಡ ನನಗೆ. ಸರ್ಗೆ ಬಂದು ಪ್ರಸಾದ್ ಸರ್ಗೆ ಬಂದು ನಾನು ಬಿಲ್ಡಿಂಗಿಗೆ ಸ್ಕೂಲ್ಗೆ ಕಾನ್ಸಂಟ್ರೇಟ್ ಮಾಡು. ಅವರು ಮನಿ ಹೋಗಿ ಮನಿ ಎವ್ರಿ ಡೋರ್ ಟು ಡೋರ್ ಯೂಸ್ ಟು ಗೆಟ್, ನಮ್ಮ ಶಾಲೆಗೆ ಹುಡುಗರು ಕಳಿಸ್ರಿ, ನಮ್ಮ ಶಾಲೆಗೆ ಹುಡುಗರು ಕಳಿಸ್ರಿ ಅಂತೇಳಿ. ವೆನ್ ಮೈ ಡಾಟರ್ ವಾಸ್ ಡೂಯಿಂಗ್ MBBS 3rd year, ನಿಮ್ಮಪ್ಪ ಏನ್ ಮಾಡಾಕತ್ತಾರ ಅಂತ ಕೆಲವರು ಕೇಳ್ತಿದ್ರು, ಕೆಲವರು ಹೀಯಾಳಿಸ್ತಿದ್ರು. ಅವರಪ್ಪ ಮನಿ ಹೋಗಿ ಹುಡುಗರು ಕಳ್ಸಂತಾರ ಅಂತೇಳಿ. ಸೊ ದೊಡ್ಡ ಹುಡುಗಿ ಬಂದು ಅಳ್ತಿದ್ಲು, ಮಮ್ಮಿ ಡ್ಯಾಡಿ ಯಾಕೆ ನೌಕರಿ ಬಿಟ್ಟು ಬಂದ್ರು, ನಿಮ್ಮ ಸಲುವಾಗಿ ಬಿಟ್ಟು ಬಂದಾರ, ಮನಿ ಯಾಕೆ ಹೋಗ್ಬೇಕು, ನಿಮ್ಮಪ್ಪ ಮನಿ ಹೋಗೋದು ಹುಡುಗರು ಕಳ್ಸಂತಾರ. ಈಸ್ ನಾಟ್ ಡೂಯಿಂಗ್ ಎನಿ ಬ್ಯಾಡ್ ವರ್ಕ್, ಈಸ್ ನಾಟ್ ಎ ಡ್ರಂಕರ್, he never smokes, he never sees the lady. My husband is very good man, ಅವರು ಭಾಳ ಒಳ್ಳೆ ಮನುಷ್ಯ. ಸೊ ಅದ್ರ ತಪ್ಪು ಏನಿಲ್ಲಮ್ಮ, ಒಂದು ದಿವಸ ಆಗ್ತದ, ನೀವು ಒಂದು ಇದಾಗ್ತೀರಿ ಅಂತ ಹೇಳ್ತಿದ್ದೆ ನಮ್ಗೆ ಅಡ್ವೈಸ್. ಹೌದಲ್ಲ, ನಾಚಿಕೆ ಬರ್ತಿತ್ತು ಹುಡುಗರು ಆ ವಯಸ್ಸಿನಲ್ಲಿ. ಒಂದು ಯಾರು 17 18 ಯಾರೇ ಇರಲಿ ನಾಚಿಕೆ ಬರ್ತದೆ. ನಮ್ಮಷ್ಟ ಇದ್ರು ವಿ ಟು ಫೀಲ್ ಒಂಥರ ಏನಪ್ಪಾ ನಮ್ಮಪ್ಪ ಹಿಂಗಿದಾನಲ್ಲ ಅಂತೇಳಿ. ಹೌದಲ್ಲ, ನಿಮ್ಮಪ್ಪ ಹೋಗಿ ಹುಡುಗರು ಕಳಿಸ್ರಿ, ನಾ ಕಲಿಸ್ತೀನಿ. ಈಸ್ ಅವ್ರು ಡಿಗ್ರಿ ಹೇಳಕ್ಕಂತ ಏನ್ ನನ್ನ ಬಾಯಾಗ ಇದನ್ನೇ ಇಲ್ಲ ನಂಬರ್ಸ್. MS BA B.Ed BA ಇಲ್ಲ, MPhil ಡಾಕ್ಟರೇಟ್ PhD ಎಲ್ಲ ಮಾಡ್ಯಾರ ನನ್ನ ಗಂಡ. ಬರೀ ಅವನದು ಇದು ಏನಂದ್ರೆ ಹಾಬಿ ಏನಂದ್ರೆ ನನ್ನ ಗಂಡಂದು ಓದೋದು, ಬರೇ ಓದೋದು, ಬರೀ ಕಬಡ್ ತುಂಬ ಓದೋದು. ಈಸ್ ನಾಟ್ ಹ್ಯಾವಿಂಗ್ ಎನಿ ಹ್ಯಾಬಿಟ್ಸ್. ಸೊ ಹಿಂಗಾಗಿ ಎಲ್ಲರೂ ಆ ಸೆಂಟ್ರಲ್ ಸ್ಕೂಲ್ನಾಗ ಇದ್ದ ಹುಡುಗರೆಲ್ಲ ಅವ್ರ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬರಕತ್ತಿದ್ರು. ಡೆಕೆಟ್ಸ್ ಆಗಿಬಿಡ್ತು, ಡೆಕೆಟ್ಸ್. ಈಗ ನೋಡಿ ಸ್ಟೇಟ್ನಲ್ಲಿ ಫಸ್ಟ್ ಬಂದದ ನಮ್ದು ಸ್ಕೂಲ್ ಈ ವರ್ಷ, 100% ರಿಸಲ್ಟ್. ಎಲ್ಲದು 52 56 56 ಹಂಗೆ ಏನೇನೂ ಇಲ್ಲ. ದ ಲಾಸ್ಟ್ ಚೈಲ್ಡ್ ದ ಲಾಸ್ಟ್ ಅಂಡ್ ದ ಬಟ್ ಈಸ್ ಗೆಟಿಂಗ್ 75%.
So I'm very proud that what we have done at the age. My age is 80. My husband's age is 85. ಸೊ ಬೋತ್ ಸ್ಟಿಲ್ ನನಗಂದ್ರೆ ಈ ಕಾಲು ಹಿಂಗಾಗ್ಬಿಡ್ತು. ನನಗೆ ಡಯಾಬಿಟಿಕ್ ಪೇಷಂಟ್ ನಾನು. ಕಾಲು ಹಿಂಗ. ನನ್ನ ಗಂಡ ಇನ್ನೂ ಹೆಲ್ದಿ ಆಗಿದ್ದಾರೆ. ಬೈ ಗಾಡ್ಸ್ ಗ್ರೇಸ್ ಈಸ್ ಹೆಲ್ದಿ. ಡೈಲಿ 7:30 ವಿಲ್ ಗೆಟ್ ಅಪ್. ಸ್ಕೂಟ್ರ್ ತಗೊಂಡೇ ಹೋಗ್ತಾರೆ, ಕಾರ್ನಾಗ ಹೋಗುದಿಲ್ಲ. ಇವತ್ತೇನು ಹಾಲಿಡೇ, ಎಸ್ ಗಾನ್ ದೇರ್ ಟಿಲ್ 6:30 7:30 ಗುಡಿಗೆ ಹೋಗ್ತಾರ, ಚರ್ಚಿಗೆ ಹೋಗ್ತಾರ. ಚರ್ಚಿಗೆ ಹೋಗಿ ಮತ್ತೆ ಇಲ್ಲಿ ಕಮ್ ಹೋಗಿ